ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ. ಥಂಬ್ನೇಲನ್ನು ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕು ನೋಡ್ರಿ, ನಾವು ಇವತ್ತು ಬಂದಿದ್ದೀವಿ ನೋಡ್ರಿ ಬೆಂಗಳೂರಿನ ದೊಡ್ಡಬಳ್ಳಾಪುರ ಅಂತೇಳಿರುವಂಥ ರಾಜನಕುಂಟೆ ಒಂದು ಸಿಲ್ವರ್ ಓಕ್ ರೆಸಾರ್ಟಿಗೆ. ಸೊ ಏನಪ್ಪ ಅಂತಂದ್ರೆ ನೀವು ಬ್ಯಾಸಿಗೆ ಒಳಗೆ ಮಜಾನ ಮಾಡ್ಬೇಕು, ಒಂದು ಸ್ವಲ್ಪ ಎಂಜಾಯ್ಮೆಂಟನ್ನು ಮಾಡ್ಬೇಕಂತಿರ್ತೀರಿ, ಅದಕ್ಕೆ ಬೆಸ್ಟ್ ಒಂದು ರೆಸಾರ್ಟನ್ನು ನೋಡ್ಬೋದು ಇಲ್ಲಿ. ಸೊ ಬಂದೀವಿ ನಾವು ಬರಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಕ್ಯಾಬ್ ಮಾಡ್ಕೊಂಬರ್ಬೇಕು, ಇಲ್ಲ ಆಟೋವನ್ನು ಮಾಡ್ಕೊಂಬರ್ಬೇಕು. ಸ್ವಲ್ಪ ಡಿಸ್ಟೆನ್ಸ್ ಆಗ್ತೈತೆ ರಾಜನಕುಂಟೆಗೆ ನೀವು ಬಂದ್ರಂದ್ರೆ. ಸೊ ಆಟೋವನ್ನು ಮಾಡ್ಕೊಂಡು ನಾವು ಬಂದಿದ್ದೀವಿ ನೋಡ್ರಿ. ಸೊ ಆಟೋವನ್ನು ಮಾಡ್ಕೊಂಡು ಬಂದಮೇಲೆ ನಮಗಿಲ್ಲಿ ನೋಡ್ಬೋದು ಈ ಥರ ಫಸ್ಟ್ ಇಲ್ಲಿ ನಮಗೆ ಎಂಟ್ರೆನ್ಸ್ ನಿಮಗೆ ಕಾಣ್ತೈತಿ. ಎಂಟ್ರೆನ್ಸ್ ಆದಮೇಲೆ ರಿಸೆಪ್ಷನಿಗೆ ಹೋಗಿ ನಾವು ಚೆಕ್ಕಿನನ್ನು ಮಾಡಿಕೊಂಡು ಬಂದೀವಿ ನೋಡ್ರಿ ರೂಮ್ಗಳಿಗೆ. ಇದು ಒಳಗಿನ ಒಂದು ರೆಸಾರ್ಟಲ್ಲಿ ಇರತಕ್ಕಂಥ ಒಂದು ಇನ್ಫ್ರಾ ನಿಮ್ಗೆ ತೋರಿಸ್ತೀನಿ. ಸೊ ನಮ್ಮದಲ್ಲಿ ರೂಮಿಗೆ ಬಂದಿದ್ದು ಬಿಟ್ಟು ಎಷ್ಟಿತ್ತಪ್ಪ ಅಂತಂದ್ರೆ 218 218 ರೂಮ್ ನಂಬರ್ ನಮ್ಗೆ ಕೊಟ್ಟಿದ್ರು. ನೋಡ್ಬೋದು ಇಲ್ಲಿ ಕಾರ್ಡ್ ಈ ಥರ ಕೀ ಇರ್ತೈತಿ. ಕಾರ್ಡನ್ನು ಅದಕ್ಕೆ ಸೆನ್ಸರ್ ಮುಖಾಂತರ ತೋರಿಸಿದ ಮೇಲೆ ನಮಗಿಲ್ಲಿ ಓಪನ್ ಆಯ್ತು ನಮ್ಮ ರೂಮ್. ಸೊ ರೂಮ್ ಒಳಗೆ ನೋಡ್ಬೋದು ಕಾರ್ಡ್ ಏನಪ್ಪ ಅಂದ್ರೆ ಇಲ್ಲಿ ಹಾಕಿದ ಮೇಲೆ ಲೈಟ್ ಆನ್ ಅದು. ಇದು ನಮ್ಮ ರೂಮ್ ನೋಡ್ರಿ, ಆ್ಯಕ್ಚುಲಿ ಡಬಲ್ ಬೆಡ್ ರೂಮ್. ಇದು ನಮ್ಗೆ ಅಲಾಟ್ ಆದಂತಹ ರೂಮ್ಸ್ ಅಂತೂ ಫಸ್ಟ್ ಕ್ಲಾಸ್ ಅದಾವೆ ನೋಡ್ರಿ. ಡಬಲ್ ಬೆಡ್ರೂಮ, AC ಇರುವಂಥ ರೂಮ ನಮ್ಗೆ ಕೊಟ್ಟಿದ್ರು. ಆಮೇಲೆ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಒಂದು ರೂಮ್ ಅದಾವಂತ ನಾವು ಇಲ್ಲಿ ಹೇಳ್ಬೋದು ನೋಡ್ರಿ. ಇಲ್ಲೇ ನೋಡ್ಬೋದು ನೀವು ಡಬಲ್ ಬೆಡ್, ಒಂದು ಸೋಫಾನೂ ಇರ್ತೈತಿ, ಅದು ಸೋಫಾ ಕಮ್ ಬೆಡ್ ಕೂಡ ಆಗ್ತೈತಿ. 3 ಮಂದಿ ಇರ್ಬೋದು ಆರಾಮ್ಸೆ ಒಂದು ರೂಮ್ ಒಳಗೆ. ಆಮೇಲೆ ಇಲ್ಲಿ ನಿಮಗೆ ಬಾತ್ರೂಮ್ಸ್ ಕೂಡ ತೋರಿಸ್ತೀನಿ ರೀ, ಅಷ್ಟು ಕ್ಲೀನಾಗಿ ನೀಟಾಗಿ ಒಂದು ಮೇಂಟೈನನ್ನು ಮಾಡಿರ್ತಾರೆ ನೋಡ್ಬೋದು ಇಲ್ಲಿ ನೀವು. ಸೊ ಈ ಥರ ನಮ್ಮ ರೂಮ್ ಇತ್ತು ನೋಡ್ರಿ. ಅದಾದಮೇಲೆ ನಾವು ನಾಷ್ಟ ಮಾಡಕ್ಕಂಥೇಳಿ ಬಂದೀವಿ. ರೂಮ್ ಒಳಗೆ ಲಗೇಜನ್ನು ಶಿಫ್ಟ್ ಮಾಡಿ ನಾಷ್ಟ ಮಾಡ್ಕೊಳಕ್ಕಂಥೇಳಿ ಬಂದೀವಿ ನೋಡ್ರಿ ನಾಷ್ಟ ಮಾಡೋಕ್ಕೆ. ಸೊ ನಾಷ್ಟ ಒಳಗೆ ನಮಗೆ ಇಡ್ಲಿ ಆಮೇಲೆ ವಡಾ ಇತ್ತು. ನಾಷ್ಟಾನ ಮಾಡ್ಕೊಂಡಿವಿ. ನಾಷ್ಟಾನ ಮಾಡ್ಕೊಂಡು ಆಮೇಲೆ ಸ್ವಲ್ಪ ರೆಸ್ಟನ್ನು ಮಾಡಿ ಮಧ್ಯಾಹ್ನ ಊಟಕ್ಕೆ ಬಂದೀವಿ ನೋಡ್ರಿ. ಊಟ ಒಳಗಡೆನೂ ಕೂಡ ಇಲ್ಲಿ ನೋಡ್ಬೋದು ಅನ್ಲಿಮಿಟೆಡ್ ಬಫರ್ ನಿಮಗೆ ಇರ್ತೈತಿ. ವೆಜ್ ನಾನ್ ವೆಜ್ ಎರಡೂ ಇರ್ತಾವೆ, ಫಿಶ್ ಚಿಕನ್ ಇನ್ಕ್ಲೂಡಿಂಗ್ ಎಗ್. ಆಮೇಲೆ ಊಟ ಆದಮೇಲೆ ನಿಮ್ಗೆ ಐಸ್ ಕ್ರೀಮ್ ಒಳಗೆ ಡೆಸರ್ಟ್ ಕೂಡ ಇಟ್ಟಿರ್ತಾರೆ, ಆಮೇಲೆ ಸ್ವೀಟ್ ಇರ್ತೈತಿ. ನಾವು ಊಟನ ಮಾಡ್ಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಂಜಾಯ್ನ ಮಾಡ್ಕೊಂಡ್ವಿ. ಮಾಡ್ಕೊಂಡ್ಮೇಲೆ ಮತ್ತೆ ನೈಟ್ ನಾವು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ರಾತ್ರಿ ಫೈರ್ ಕ್ಯಾಂಪ್ ಇತ್ತು ನೋಡ್ರಿ. ಫೈರ್ ಕ್ಯಾಂಪ್ ಒಳಗಂತೂ ಎಲ್ಲರೂ ಕೂಡ ಮಜಾ ಮಾಡಿ ಭಾಳಷ್ಟು ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಗುರುಜಿ ಬ್ಲಾಗ್ಸ್ಗೆ ಸಪೋರ್ಟನ್ನು ಮಾಡಿರಿ.